ಜನವರಿ 15 ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಆಚರಿಸಲಾಗುತ್ತಿದ್ದು, ಈ ಪ್ರಯುಕ್ತ ಮಂಗಳೂರಿನ ಕೆಎಂಸಿ ಆಸ್ಪತ್ರೆ ವತಿಯಿಂದ ಮಕ್ಕಳ ಕ್ಯಾನ್ಸರ್ ಕುರಿತು ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ಯಾನ್ಸರ್ ಎನ್ನುವುದು ಮಾರಣಾಂತಿಕ ಕಾಯಿಲೆ ಎನ್ನುವ ತಪ್ಪು ತಿಳುವಳಿಕೆ ಜನಸಾಮಾನ್ಯರಲ್ಲಿದೆ. ಆದರೆ ಈಗ ನಮ್ಮ ವೈದ್ಯಕೀಯ ತಂತ್ರಜ್ಞಾನ ಮುಂದುವರೆದಿದೆ. ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಕೂಡ ಲಭ್ಯವಿದೆ ಎಂದು ಹೇಳಿದರು. ಕ್ಯಾನ್ಸರ್ ಅನ್ನುವಂಥ ಒಂದು ಹೆಸರು ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಗಲಿಬಿಲಿಗೊಳ್ಳುವುದು ಸಹಜ. ಯಾಕಂತ ಹೇಳಿದ್ರೆ ಎಲ್ಲರ ತಲೆಯಲ್ಲಿ ಒಂದು ಇರುವಂಥದ್ದು ಏನಂತ ಹೇಳಿದ್ರೆ, ಇದಕ್ಕೆ ಚಿಕಿತ್ಸೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತದಾ ಅಥವಾ ಸಿಗುವುದಾದ್ರೂ ಕೂಡ ಎಲ್ಲಿ ಸಿಗುವಂಥದ್ದು, ಸ್ವಲ್ಪ ಗೊಂದಲಗಳು, ಮನಸ್ಸಲ್ಲಿ ಪ್ರಶ್ನೆಗಳು ಅಥವಾ ಭಯ ಮೂಡುವಂಥದ್ದು ಇದು ಸಹಜ. ಆದರೆ ನಾವು ಒಂದು ತಿಳ್ಕೊಳ್ಬೇಕು, ನಮ್ಮ ಮೆಡಿಕಲ್ ಸೈನ್ಸ್ ಈಗ ತುಂಬ ಅಡ್ವಾನ್ಸ್ ಆಗಿದೆ. ನಾವು ಒಂದು ಕಾಲದಲ್ಲಿ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಇದು ನಮ್ಮ ಒಂದು ಮಾರಣಾಂತಿಕತೆ, ಜೀವನದ ಅಂತ್ಯ ಅಂತ ತಿಳ್ಕೊಳ್ಳುವಂಥ ಒಂದು ಕಾಲ ಇತ್ತು ಹಿಂದೆ. ಆದರೆ ಈಗ ಅಡ್ವಾನ್ಸ್ ಮೆಡಿಕಲ್ ಸೈನ್ಸ್ ಅಲ್ಲಿ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಇರುವ ಥರನೇ ಇದಕ್ಕೂ ಚಿಕಿತ್ಸೆ ಲಭ್ಯ ಇದೆ. ಬಳಿಕ ಖ್ಯಾತ ಜಾದೂಗಾರ ಕುದ್ರೋಳಿ ಗಣೇಶ್ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ, ಆದರೆ ಎಲ್ಲರಿಗೂ ಆರೋಗ್ಯದ ಭಾಗ್ಯವಿರುವುದಿಲ್ಲ. ಕ್ಯಾನ್ಸರ್ ಎನ್ನುವುದು ಗುಣಪಡಿಸಲಾಗುವ ಕಾಯಿಲೆ ಎನ್ನುವ ಸಂದೇಶವನ್ನ ನಾವು ಸಮಾಜಕ್ಕೆ ಸಾರಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಸಾಮಾನ್ಯವಾಗಿ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಸ್ಗಳಿಗೆ 1-to-1 ಇದು ಗ್ರೂಪ್ ಶೋ ಅಲ್ಲ. ಪೇಷಂಟ್ಸ್ಗಳಿಗೆ ನಾವು ಯಾರನ್ನಾದ್ರೂ, ಈಗ ನನಗೆ ಇದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ, ಒಂದು ಹಳೆಯ ಗಾದೆ ಏನು ಅಂತ ಹೇಳಿದ್ರೆ, ರೋಗದಲ್ಲಿದ್ದವರಿಗೆ ಅಂದರೆ ನೀವು ನಗು ಉಕ್ಕಿಸಿದ್ರೆ, ಅಂದರೆ ನೀವು ಹಾಸ್ಯ ಮಾಡಿದ್ರೆ ಅವರಿಗೆ ಅವರ ರೋಗ ಬೇಗ ಗುಣ ಆಗ್ತದೆ. ಅಂದರೆ ನಗುವಿಗೆ ಅದೊಂದು ಚಿಕಿತ್ಸಾ ಗುಣ ಇದೆ. ನಗುವಿನ ಜೊತೆ ಅದ್ಭುತವನ್ನು ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪ್ರಯತ್ನದ ಮೇಲೆ 1-to-1 ಪೇಷಂಟ್ಸ್ಗಳಿಗೆ ಒಂದು 10 ನಿಮಿಷ ಕಾರ್ಯಕ್ರಮ ಮಾಡೋ ಮೂಲಕ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದೆಲ್ಲದಕ್ಕೂ ಮೂಲ ಕಾರಣ ಅನ್ನೋದು, ಇಲ್ಲಿ ನಾನು ನನ್ನ ಅಪ್ಪಾಜಿಯವರು ನೋಡಲಿಕ್ಕೆ ಬಂದಿದ್ದಾಗ ಇಲ್ಲಿನ ಆ ಪೇಷಂಟ್ಸ್ಗಳಿಗೆ, ಸುತ್ತಮುತ್ತ ಇದ್ದ ಪೇಷಂಟ್ಸ್ಗಳಿಗೆ ಮಾಡೋ ಮೂಲಕ ಆ ಕಾರ್ಯಕ್ರಮ ಶುರುವಾದದ್ದು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಇದೇ ವೇಳೆ ಕೆಎಂಸಿ ಆಸ್ಪತ್ರೆಯ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಅವರು ಮಾತನಾಡಿ, ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರಿಂದ ಸರಿಯಾದ ಚಿಕಿತ್ಸೆ ಸಿಕ್ಕಾಗ ಕ್ಯಾನ್ಸರ್ ಅನ್ನ ಗುಣಪಡಿಸಬಹುದು. ನಮ್ಮಲ್ಲಿ ಸರಿಯಾದ ವೈದ್ಯರು ಇದ್ದಾರೆ, ಸರಿಯಾದ ಚಿಕಿತ್ಸೆ ಇದೆ. ಆದರೆ ಕ್ಯಾನ್ಸರ್ ರೋಗಿಗಳನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. Dr. Kishore also told, right time, right care, and the right team. Two rights we have. One is right care. Very good, excellent care is available at this hospital, KMC Hospital, Attavar. Right team is there. Under Dr. Harsha, Dr. Nutan, and the group of the pediatrician. Only one thing is missing in this link is right time. Because of lack of awareness, people don't recognize the symptoms and signs of childhood cancer. That is the cancer from 0 to 14 years. Sometimes it is 0 to 18 years. People are not aware. ಇದೇ ವೇಳೆ ಕುದ್ರೋಳಿ ಗಣೇಶ್ ರವರಿಂದ ಮಕ್ಕಳಿಗಾಗಿ ಜಾದೂ ಪ್ರದರ್ಶನ ನಡೆಯಿತು. ಈ ಸಂದರ್ಭದಲ್ಲಿ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಾನ್ ರಾಂಪುರಂ, ಹಿರಿಯ ಪೀಡಿಯಾಟ್ರಿಕ್ ವೈದ್ಯರಾದ ಡಾಕ್ಟರ್ ನೂತನ್ ಕಾಮತ್, ಡಾಕ್ಟರ್ ಹರ್ಷ ಪ್ರಸಾದ್ ಎಲ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.